ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ NEP ಸೆಕೆಂಡ್ ಸೆಮ್ಮಲ್ಲಿದ್ದಾರೆ. ಸೊ ಅದರಲ್ಲಿ ನಿಮಗೆ 4 ಯೂನಿಟ್ ಇದೆ. ಸೊ ಅದರಲ್ಲಿ ಎರಡನೇ ಯೂನಿಟ್ ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಅದರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಟ್ ಸ್ಯಾಚುರೇಟೆಡ್ ಕಾರ್ಬನ್ ಅಂತಿದೆ. ಅಲ್ಲಿ ನಾನು 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋಲಿ ನಾನು ಡಿಫ್ರೆನ್ಸಸ್ ಬಿಟ್ವೀನ್ SN1 SN2 ರಿಯಾಕ್ಷನ್ಸ್. ನೀವು ಆಲ್ರೆಡಿ SN1 ರಿಯಾಕ್ಷನ್ ಅಂದ್ರೇನು, SN2 ರಿಯಾಕ್ಷನ್ಸ್ ಅಂದ್ರೇನು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂದ್ರೇನು, ವಾಟ್ ಆರ್ ದಿ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯುವರ್ ಮಾಲಿಕ್ಯೂಲ್ ಫಾಲೋಸ್ SN1 ಪಾತ್ ಆರ್ SN2 ಪಾತ್ ಅನ್ನೋದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅವೆರಡಕ್ಕೂ ಇರುವಂಥ ಡಿಫ್ರೆನ್ಸ್ ಏನು? ಎರಡು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸೇ ಇದೆ, ಆದರೆ ಮೆಕ್ಯಾನಿಸಮ್ ಬೇರೆ ಆಗುತ್ತೆ, ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಬೇರೆ ಆಗುತ್ತೆ, ಸ್ಟೀರಿಯೋ ಕೆಮಿಸ್ಟ್ರಿ ಬೇರೆ ಆಗುತ್ತೆ, ನೇಚರ್ ಆಫ್ ದಿ ರಿಯಾಕ್ಟೆಂಟ್ ಇನ್ವಾಲ್ವ್ಡ್ ಇನ್ ದಟ್ ರಿಯಾಕ್ಷನ್ ಬೇರೆ ಆಗುತ್ತೆ. ಅದೆಲ್ಲನೂ ನಾವು ಇವತ್ತು ನೋಡ್ಕೊಳ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಎಷ್ಟೊಂದು ಡಿಫ್ರೆನ್ಸ್ ಇದೆ. ಯೂಶಲಿ ಇದನ್ನು ನಿಮಗೆ 2 ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಾರೆ. ಮಿನಿಮಮ್ ನೀವು 4 ಡಿಫ್ರೆನ್ಸ್ ಆದರೂ ಬರೀಬೇಕಾಗತ್ತೆ. SN1 ಮತ್ತು SN2 ರಿಯಾಕ್ಷನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಒಂದಕ್ಕೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. SN1 ಏನಿದೆಯಲ್ಲ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್, ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಬಿಕಾಸ್ ವಿ ಹ್ಯಾವ್ ಕ್ಲಾಸಿಫೈಡ್ ದೀಸ್ ಟು ಮೆಕ್ಯಾನಿಸಮ್ಸ್ ಆರ್ ಪಾರ್ಟ್ಸ್ ಬೇಸ್ಡ್ ಆನ್ ದಿ ಕೈನೆಟಿಕ್ಸ್. ಹಾಗಾಗಿ ಅದರದ್ದು ಆರ್ಡರ್ ಏನಿದೆ, ಅದರದ್ದು ಮಾಲಿಕ್ಯುಲಾರಿಟಿ ಏನಿದೆ ಅಂತ ನಾನು ಹೇಳಬೇಕಾಗತ್ತೆ. SN2 ಅಂದರೆ ಸೆಕೆಂಡ್ ಆರ್ಡರ್, SN1 ಅಂತಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದೆ. ಅದೇ ಥರ SN2 ಅಂದರೆ ಬೈಮಾಲಿಕ್ಯುಲರು, SN1 ಅಂದರೆ ಯೂನಿಮಾಲಿಕ್ಯುಲರ್. ಆದರೆ ಆರ್ಡರ್ ಆಫ್ ದಿ ರಿಯಾಕ್ಷನ್ ನೀವು ಎಕ್ಸ್ಪೆರಿಮೆಂಟಲಿ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ಪೆರಿಮೆಂಟಲಿ ಫೈಂಡ್ ಔಟ್ ಮಾಡಿದಾಗ SN2ದು ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ both the reactant, that is a nucleophile, and also the alkyl halide. But when you consider uh, the rate of the reaction of the SN1 reaction, it's going to depend only on the concentration of an alkyl halide. It's independent on the concentration of the nucleophile. Therefore, we are going to call that as the first order reaction. SN1 gadre the rate of the reaction depends on the concentration of the alkyl halide. SN2 gadre the rate of the reaction depends on the concentration of both the reactant, that's the nucleophile and alkyl halide. Therefore, this is a second order reaction. Again, mechanism ಬಂದರೆ SN2 ರಿಯಾಕ್ಷನ್ನು ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. SN1 ಏನಾಗುತ್ತೆ, 2 ಸ್ಟೆಪ್ಪಲ್ಲಿ ಆಗುತ್ತೆ. SN1 ಅಲ್ಲಿ ಫಸ್ಟ್ ಸ್ಟೆಪ್ ಇಸ್ ದ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೇಟಿಯಾನ್, ಸೆಕೆಂಡ್ ಸ್ಟೆಪ್ ಇಸ್ ದಿ ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್. ದೇರ್ಫೋರ್ ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗುತ್ತೆ. SN1 ತಗೊಂಡ್ರೆ ಸಿನ್ಸ್ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಆಫ್ ದಿ nucleophile takes place simultaneously, therefore SN2 reaction going to proceed with only one step. Order of the reaction ತಗೊಳ್ಳೋಣ. ನಾವು ಯಾವುದು ನ್ಯೂಕ್ಲಿಯೋಫೈಲ್ನ ತಗೊಳ್ತೀನಿ. ನಾನು ಹೇಳಿದೆ ನೇಚರ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಟು ಡಿಸೈಡ್ ವೆದರ್ ಇಟ್ ಗೋಯಿಂಗ್ ಟು ಫಾಲೋ SN1 ಪಾತ್ ಆರ್ SN2 ಪಾತ್ ಅಂತ. ಸೊ SN1 ಪಾತ್ ಏನಿದೆಯಲ್ಲ ಅದು ಹೇಗಿರುತ್ತೆ ಅಂದರೆ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್, ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್, ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಮೀಥೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ SN1 ರಿಯಾಕ್ಷನಲ್ಲಿ ನನಗೆ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಯಾವುದು ಅಂದರೆ ಫಾರ್ಮೇಷನ್ ಆಫ್ ದಿ ಕಾರ್ಬೋಕಟಿಯಾನ್ ಫಾರ್ಮೇಷನ್ಗೆ ಯಾವುದು ಫೇವರ್ ಮಾಡುತ್ತಲ್ಲ ಅದನ್ನು ನಾನು ಕನ್ಸಿಡರ್ ಮಾಡ್ಕೋಬೇಕು. ಹಾಗಾಗಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡ್ರೆ ಇಟ್ ಕ್ಯಾನ್ ಬಿ ಈಸಿಲಿ ಸ್ಟೆಬಿಲೈಸ್ ದಟ್ ಟರ್ಷರಿ alkyl carbocation can be easily stabilized because in the first step there will be formation of a carbocation. ನೀವು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಏನಾದರೂ ತೊಗೊಂಡಿದ್ರೆ ಟರ್ಷರಿ ಕಾರ್ಬೋಕೇಟಿಯಾನ್ will be the intermediate. The tertiary carbocation can be easily stabilized by the resonance either through inductive effect or through hyperconjugative effect. Then the secondary, then the primary, then the methyl. ಅದೇ ಥರ ನೀವು SN2 ರಿಯಾಕ್ಷನ್ ತಗೊಂಡ್ರೆ ಇಲ್ಲೇನಾಗುತ್ತೆ, ದ ರಿಯಾಕ್ಷನ್ ಪ್ರೊಸೀಡ್ ಥ್ರೂ ಓನ್ಲಿ ಒನ್ ಸ್ಟೆಪ್, ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ದೇರ್ ಫೋರ್ ವೆನ್ ಯು ಹ್ಯಾವ್ ಎ ಬಲ್ಕಿಯರ್ ಗ್ರೂಪ್ the reaction retards, the reaction will become slow. Therefore, the main factor with respect to the alkyl halide, with respect to the reactant ಏನಾಗಿರಬೇಕು ಅಂದರೆ you should be less bulkier, it should be a simple molecule. Therefore, the order of the reaction with respect to alkyl halide is methyl, primary, secondary and tertiary halides. ಅದೇ ಥರ SN2 ಮೆಕ್ಯಾನಿಸಮ್ ತಗೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯೋಫೈಲ್.
ಸೊ ದ ಎಫೆಕ್ಟ್ ಆಫ್ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ, SN1ಗಾದರೆ it doesn't affect whatever the nucleophile that you are going to take. Even though if you take a weak nucleophile, the reaction proceeds. ಬಟ್ ನೀವು SN2 ಮೆಕ್ಯಾನಿಸಮ್ನ ತೊಗೊಂಡ್ರೆ ಅಲ್ಲೇನಾಗಬೇಕು ಅಂದರೆ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕು. ದಟ್ ನ್ಯೂಕ್ಲಿಯೋಫೈಲ್ ವಿಲ್ ಅಟ್ಯಾಕ್ ಫ್ರಮ್ ದಿ ಬ್ಯಾಕ್ ಸೈಡ್ ಬಿಕಾಸ್ ಯು ಅಂಡರ್ಸ್ಟ್ಯಾಂಡ್ ಹೌ ದ mechanism proceeds. In the case of SN2, the mechanism proceeds through only single step with a single transition state in which the attach and detach of the nucleophile, attach of the new nucleophile, detach of the old nucleophile takes place simultaneously. So, therefore, there is no other go that your nucleophile has to attack from the back side only. That leads to a inversion of configuration. That leads to the inversion of configuration with respect to stereochemistry. SN1 na tagondre you are going to get the carbocation as the rate determining step. Since the carbocation is a planar molecule, the attack of the nucleophile can take place simultaneously, which is a fast reaction. Therefore, you are going to end up with a product with a mixture of retention and also inversion. Therefore, you are going to end up with a racemic mixture. ಯಾವುದು ಒರಿಜಿನಲ್ದು ನನಗೆ ಕಾನ್ಫಿಗರೇಷನ್ ಇರ್ತಲ್ಲ ಅದೇ ಕಾನ್ಫಿಗರೇಷನ್ ಬಂತು ಅಂದರೆ ರಿಟೆನ್ಷನ್ ಅಂತ ಹೇಳ್ತೀನಿ. ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಬಂತು ಅಂತಂದರೆ ಇನ್ವರ್ಷನ್ ಅಂತ ಹೇಳ್ತೀನಿ. ಕಾರ್ಬೋಕೆಟಿಯಾನ್ ಇಸ್ ಪ್ಲೇನರ್ ಆಗಿರೋದಕ್ಕೋಸ್ಕರ ಇನ್ವರ್ಷನು ಆಗುತ್ತೆ ಮತ್ತು ನಿಮಗೆ ರಿಟೆನ್ಷನ್ನು ಆಗುತ್ತೆ. ಆ ಎರಡೂ ಸೇರಿಕೊಂಡು ಮಿಕ್ಸರ್ ಬರೋದ್ರಿಂದ ಆ ಮಿಕ್ಸರ್ಗೆ ನಾವೇನಂತ ಕರಿತೀವಿ, ರೆಸ್ಮಿಕ್ ಮಿಕ್ಸರ್ ಅಂತ ಹೇಳ್ತೀವಿ. SN1ಗಾದರೆ ರೆಸ್ಮಿಕ್ ಮಿಕ್ಸರ್ ಆಗುತ್ತೆ, SN2ಗಾದರೆ ನಿಮಗೆ ಇನ್ವರ್ಷನ್ ಕಾನ್ಫಿಗರ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನ್ಯೂಕ್ಲಿಯೋಫೈಲ್ನ ತಗೊಂಡ್ರೆ, ಸೊ ವಾಟ್ ಇಸ್ ದ ಎಫೆಕ್ಟ್ ಆಫ್ ನ್ಯೂಕ್ಲಿಯೋಫೈಲ್? ದೆರ್ ಆರ್ 4 ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯುವರ್ ರಿಯಾಕ್ಷನ್ ಪ್ರೊಸೀಡ್ ಥ್ರೂ SN1 ರಿಯಾಕ್ಷನ್ ಆರ್ SN2 ರಿಯಾಕ್ಷನ್. ಮೊದಲನೇದು ರೇಟ್ ಆಫ್ ದಿ ರಿಯಾಕ್ಷನ್ ಆಗುತ್ತೆ, ಎರಡನೇದು ಟೈಪ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್ ಆಗುತ್ತೆ, ಮೂರನೇದು ಯಾವುದು ನ್ಯೂಕ್ಲಿಯೋಫೈಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ, ನಾಲ್ಕನೇದು ಯಾವ ಸಾಲ್ವೆಂಟ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ. These are the 4 parameter which going to decide whether your reaction follows SN1 path or SN2 path. ಎರಡರಲ್ಲೂ ಏನಾಗಿದೆ, ನಂದು ರಿಯಾಕ್ಟೆಂಟ್ ಸೇಮ್ ಇದೆ, ಪ್ರಾಡಕ್ಟು ಸೇಮ್ ಇದೆ, ಬಟ್ ದ ಪಾತ್ ಇನ್ ವಿಚ್ ದ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟೆಡ್ ಟು ಪ್ರಾಡಕ್ಟ್ ಥ್ರೂ ಇಂಟರ್ಮೀಡಿಯೇಟ್ ವಿಲ್ ವೇರಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ನನಗೆ ನ್ಯೂಕ್ಲಿಯೋಫೈಲ್ ಯಾವುದಿರಬೇಕು, ನ್ಯೂಕ್ಲಿಯೋಫೈಲ್ ಎಫೆಕ್ಟ್ ಯಾವುದಕ್ಕಾಗತ್ತೆ ಅಂದರೆ SN1 ಏನಾಗುತ್ತೆ ಅಂದರೆ, ಬಿಕಾಸ್ ಇನ್ ದಿ SN1 ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಸ್ಲೋಯೆಸ್ಟ್ ಸ್ಟೆಪ್ ಯಾವುದನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂದರೆ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್. ಸೊ ಹಾಗಾಗಿ ನ್ಯೂಕ್ಲಿಯೋಫೈಲು ಸ್ಟ್ರಾಂಗ್ ಆದರೆ ಇರಲಿ ವೀಕ್ ಆದರೆ ಇರಲಿ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ SN1 ರಿಯಾಕ್ಷನ್ ಇಸ್ ಫೇವರ್ಡ್ ಬೈ ಮೈಲ್ಡ್ ನ್ಯೂಕ್ಲಿಯೋಫೈಲ್. ಆದರೆ SN2 ತಗೊಂಡ್ರೆ ಇಟ್ ಹ್ಯಾಸ್ ಟು ಫಾಲೋ ದಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್. ಯಾಕೆ ಅಂದರೆ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಥ್ರೂ ಎ ಟ್ರಾನ್ಸಿಷನ್ ಸ್ಟೇಟ್. ಸೊ ವೀಕ್ ಆಗಿರುವಂಥ ನ್ಯೂಕ್ಲಿಯೋಫೈಲು ಸ್ಟ್ರಾಂಗ್ ಆಗಿರೋ ನ್ಯೂಕ್ಲಿಯೋಫೈಲಿಂದ ರೀಪ್ಲೇಸ್ ಮಾಡ್ಕೋಬೇಕು. ಹಾಗಾಗಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕಾಗತ್ತೆ ಇಫ್ ಯು ಆರ್ ಪ್ರೊಸೀಡ್ ಥ್ರೂ SN2 ರಿಯಾಕ್ಷನ್. ಅದೇ ಥರ ನಾನು ಹೇಳ್ದಂಗೆ polar solvents also play a very important role. Polar solvent is favored by SN1 reaction. ಯಾಕೆಂದರೆ SN1 ರಿಯಾಕ್ಷನಲ್ಲಿ ಕಾರ್ಬೋಕೆಟಿಯಾನ್ ಬರುತ್ತೆ. ಕಾರ್ಬೋಕೆಟಿಯಾನ್ ಫಾರ್ಮೇಷನ್ಗೆ ಪೋಲಾರ್ ಸಾಲ್ವೆಂಟು ನಮ್ಗೆ ಏನು ಮಾಡುತ್ತೆ ಅಂತಂದರೆ ಸಪೋರ್ಟ್ ಮಾಡುತ್ತೆ ಟು ಸ್ಟೆಬಿಲೈಸ್ ದಿ ಕಾರ್ಬೋಕೆಟಿಯಾನ್, ಟು ಕ್ಲೀವ್ ದಿ ಬಾಂಡ್ ಬಿಟ್ವೀನ್ C and X. ಹಾಗಾಗಿ ಪೋಲಾರ್ ಸಾಲ್ವೆಂಟ್ ಫೇವರ್ಸ್ SN1 ರಿಯಾಕ್ಷನ್, ಲೆಸ್ ಪೋಲಾರ್ ಸಾಲ್ವೆಂಟ್ ಗೋಯಿಂಗ್ ಟು ಫೇವರ್ SN2 ರಿಯಾಕ್ಷನ್. Again, the reaction rate is determined by steric factor. ನಾನು ಮುಂಚೆನೇ ಹೇಳ್ದಂಗೆ ನನಗೆ ಬಲ್ಕಿಯರ್ ಗ್ರೂಪ್ ಇತ್ತು ಅಂದರೆ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ ಅನ್ನೋದು ಕಷ್ಟ ಆಗುತ್ತೆ ಬಿಕಾಸ್ ಆಫ್ ದಿ ಸ್ಟೀರಿಕ್ ಇಂಡರೆನ್ಸ್. ಬ್ಯಾಕ್ ಸೈಡಿಂದ ಬರಬೇಕು ಅಂದರೆ ಆ ನ್ಯೂಕ್ಲಿಯೋಫೈಲ್ಗೆ ಸಫಿಷಿಯೆಂಟಾಗಿ ನಾವು ಜಾಗ ಕೊಡಬೇಕಾಗತ್ತೆ. ಯಾವಾಗ ಆ ಜಾಗ ಇರುತ್ತೆ ಅಂದರೆ ವೆನ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಯುವರ್ ರಿಯಾಕ್ಟೆಂಟ್ಸ್ ಎಸ್ ಎ ಸ್ಮಾಲರ್ ಗ್ರೂಪ್ಸ್ ಇದ್ದಾಗ ಮಾತ್ರ ಆಗುತ್ತೆ. ಹಾಗಾಗಿ SN1ದು ಏನಾಗುತ್ತೆ ಅಂತಂದರೆ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಇಸ್ ದಿ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್. ಸೊ ಹಾಗಾಗಿ ಆ ಕಾರ್ಬೋಕೆಟಿಯಾನ್ ಯಾವ ರೀತಿ ಸ್ಟೇಬಲ್ ಆಗುತ್ತೆ, ಇಂಡಕ್ಟಿವ್ ಎಫೆಕ್ಟ್ ಇರ್ಬೋದು, ಹೈಪರ್ ಕಾನ್ಜುಗೇಟಿವ್ ಎಫೆಕ್ಟಿಂದ ಅದು ಸ್ಟೇಬಲ್ ಆಗುತ್ತೆ, ಸ್ಟೆಬಿಲೈಸ್ ಆಗುತ್ತೆ. ಆ ಇಂಡಕ್ಟಿವ್ ಎಫೆಕ್ಟು ಅಥವಾ ಹೈಪರ್ ಕಾನ್ಜುಗೇಟಿವ್ ಎಫೆಕ್ಟ್ಗೆ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರಾನಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇಲ್ಲಿ ರಿಯಾಕ್ಷನ್ ರೇಟು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ SN1 ರಿಯಾಕ್ಷನಲ್ಲಿ ಎಲೆಕ್ಟ್ರಾನಿಕ್ ಫ್ಯಾಕ್ಟರ್ಸ್ ಲೈಕ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಹೈಪರ್ ಕಾನ್ಜುಗೇಟಿವ್ ಎಫೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. SN2ನ ತಗೊಂಡ್ರೆ ದ ರೇಟ್ ಆಫ್ ದಿ ರಿಯಾಕ್ಷನ್ ಇಸ್ ಡಿಟರ್ಮೈನ್ಡ್ ಬೈ ದಿ ಸ್ಟೀರಿಕ್ ಫ್ಯಾಕ್ಟರ್, ಎಷ್ಟು ಬಲ್ಕಿಯರ್ ಗ್ರೂಪ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
Again, when you consider the energy profile diagram, in the case of SN2, you are going to have only one transition state. When you consider SN1 reaction, you are going to have two transition state. Alkyl halides, generally they undergo nucleophilic substitution reaction. There are two different types of nucleophilic substitution reaction which we are going to refer as SN1 and SN2. Unimolecular nucleophilic substitution reaction, bimolecular nucleophilic substitution reaction anta that going to affect by four different parameter. One is called as nature of the alkyl halide, nature of the nucleophile, nature of the leaving group. Leaving group going to affect both. ಹಾಗಾಗಿ ಅದನ್ನು ನಾನು ಕನ್ಸಿಡರ್ ಮಾಡ್ಕೊಳ್ಳ ವಿಚ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ SN1 ಆ್ಯಂಡ್ SN2 ಅಂತಂದರೆ ನೇಚರ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್, ನ್ಯೂಕ್ಲಿಯೋಫೈಲ್ ಯಾವ್ದು ತಗೊಳ್ತೀರಿ ನೀವು ಅಂತ. ನೆಕ್ಸ್ಟ್ ಥರ್ಡ್ ಪಾಯಿಂಟು ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಬೈ ದಿ ಪೋಲಾರ್ ಸಾಲ್ವೆಂಟ್. ಎಗೇನ್ ಸ್ಟೀರಿಕ್ ಫ್ಯಾಕ್ಟರ್ಸ್ ಏನಿದೆ, ಎಲೆಕ್ಟ್ರಾನಿಕ್ ಫ್ಯಾಕ್ಟರ್ಸ್ ಏನಿದೆ, ಈ ಫೋರ್ ಪ್ಯಾರಾಮೀಟರ್ ಮೇಲೆ ವೆದರ್ ಮೈ ರಿಯಾಕ್ಟೆಂಟ್ ಫಾಲೋಸ್ SN1 ಪಾತ್ ಆರ್ SN2 ಪಾತ್ ಅಂತ ನಾನು ಡಿಸೈಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ಇಂಪಾರ್ಟೆಂಟ್ ಕ್ವಶನು, 2 ಮಾರ್ಕ್ಸ್ಗೆ ಕೇಳ್ತಾರೆ. ಗಿವ್ ಎನಿ 4 ಡಿಫ್ರೆನ್ಸಸ್ ಬಿಟ್ವೀನ್ ಆರ್ ಗಿವ್ ಡಿಫ್ರೆನ್ಸಸ್ ಬಿಟ್ವೀನ್ SN1 ಆ್ಯಂಡ್ SN2 ರಿಯಾಕ್ಷನ್ ಅಂತ ಕೇಳ್ತಾರೆ. 2 ಮಾರ್ಕ್ ಇದ್ದರೆ ಮಿನಿಮಮ್ ನೀವೇನು ಮಾಡಬೇಕಾಗತ್ತೆ, 4 ರೀಸನ್ಸ್ನ ನೀವು ಸಾರ್ಟ್ ಔಟ್ ಮಾಡಬೇಕಾಗತ್ತೆ. ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎ ಡಿಫ್ರೆನ್ಶಿಯೇಟ್ ಅಂದಾಗ ಯಾವಾಗ ನೀವು 2 ಕಾಲಮ್ ಹಾಕ್ಕೊಂಡು ಒಂದಕ್ಕೆ SN1 ಒಂದಕ್ಕೆ SN2 ಅಂತ ಹೇಳಿ ನಿಮಗೆ ನೆನ್ಪಿಟ್ಕೊಂಡು ಬರೆಯೋಕ್ಕೂ ಈಸಿ ಆಗುತ್ತೆ, ವ್ಯಾಲ್ಯೂಯೇಟರ್ಸ್ಗೆ ವ್ಯಾಲ್ಯೂ ಮಾಡೋದಕ್ಕೂ ಈಸಿ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.